first check technique with chair. Okay na? With chair. Now stand properly like this. Okay na? Now take one leg back. Okay na? One leg should be placed on the chair, in front of the chair. After that, now both hands should be placed on the chair. After that, your chest na, your head towards your knee, but your head beside the knee ಬರಬೇಕು. No, try to this spine, back spine should be straight. Look here, back spine straight, don't hunch. Back spine should be straight. Now both hands hold here, try to push down. This is one technique. Okay na? After that, now do this one. First do. Go down. Go down. Okay na? Now your one leg should be placed on the wall. Wall get 1 minute. ಈ ವಾಲ್ ಇದೆಲ್ಲ ವಾಲಿಗೆ ಇಟ್ಕೋಬೇಕು. ಒಂದು ಲೆಗ್ ವಾಲ್ ಇಟ್ಕೊಂಡು ಸೈಡ್ ಬೆಂಡ್ ಆಗಬೇಕು. ಒನ್ ಓಕೆನಾ? ಇನ್ನು ಎರಡನೇದು ಇಲ್ಲಿ ಟೆಕ್ನಿಕ್. ಇವಾಗ ಸೇಮ್ ಕಾಲು ಇಟ್ಟಿದೆಯಲ್ಲ, ಸೇಮ್ ನೀ ಬೆಂಡ್ ಮಾಡ್ಕೋಬೇಕು. ಇದೇನಿದೆ ಅಲ್ವಾ, ನೀ ಫ್ರಂಟ್ ನೀ ಬೆಂಡ್ ಆಗಬೇಕು. ಫ್ರಂಟ್ ನೀ ಬೆಂಡ್ ಆಗಿ ಹಿಪ್ಪನ್ನು ಪುಷ್ ಮಾಡಬೇಕು. ಒನ್, ಕೈ ಇಲ್ಲೇ ಇರ್ತದೆ, ನಿನ್ನ ಬಾಡಿ ಬೇಕಾದ್ರೆ ಹಿಂಗೆ ತಗೋ ಮೇಲೆ. ಒನ್, ಟ್ರೈ ಟು ಪುಷ್ ಇದು ಮಾಡ್ಕೊ. ಈ ಹಿಪ್ಪು ನೀ ಮಾತ್ರ ಸೀದಾ ಇರಬೇಕು, ನಿನ್ನ ಬಾಡಿ ಟುವರ್ಡ್ಸ್ ಫ್ರಂಟ್ ಆಗಬೇಕು. ನಾವು ಇದು ಈ ಲೆಗ್ ಇದೆಲ್ಲ, ಈ ಲೆಗ್ಗನ್ನು ಬೆಂಡ್ ಮಾಡ್ತಾ ಹೋಗ್ಬೇಕು. 1 2 ಹಿಂಗೆ ಪುಷ್ ಮಾಡ್ಕೋಬೇಕು, ಎಷ್ಟು ಸಾಧ್ಯ ಆಯ್ತು ಅಷ್ಟು. ಎಸ್. ಇವಾಗ ಚೇರ್ ಮೇಲೆ ನೋಡಿ ಹೀಗೆ ನಿಂತ್ಕೋಬೇಕಾ. ಹೀಗೆ ನಿಂತ್ಕೊಂಡು ಒಂದು ಲೆಗ್ ಪ್ಲೇಸ್ ಅಂತ ಚೇರ್ ಮಾಡ್ಕೊ. ಒಂದು ಲೆಗ್ ಪ್ಲೇಸ್ ಅಂತ ಚೇರ್ ಮಾಡಿಕೊಂಡು ಈ ರೀತಿ ಫ್ರಂಟ್ ನೀ ಬೆಂಡ್ ಮಾಡ್ಕೊ. ಫ್ರಂಟ್ ನೀ ಬೆಂಡ್ ಮಾಡಿಕೊಂಡು ಈ ಲೆಗ್ ಸೈಡೇ ಇರಬೇಕು. ಇವಾಗ ಏನು ಮಾಡಬೇಕು, ಹಿಪ್ ಅಪ್, ಈ ರೀತಿ ಅಪ್ ಆ್ಯಂಡ್ ಡೌನ್ ಮಾಡ್ತೀಯ. ಈ ಚೇರ್ ಆಲ್ರೆಡಿ ಟಚ್ ಆಗಿದ್ದಲ್ಲ, ಇವಾಗ ಏನು ಮಾಡ್ತೀಯ, ಅಪ್ ಆ್ಯಂಡ್ ಡೌನ್ ಮಾಡು. ಈ ಬಾಡಿ ಪಾರ್ಟ್ಸನ್ನು ಎಷ್ಟು ಸಾಧ್ಯ ಈ ರೀತಿ ಪುಷ್ ಮಾಡ್ಕೊ. ಇದು ಒನ್ ಟೆಕ್ನಿಕ್. ಓಕೆನಾ? ಇನ್ನು ಸೆಕೆಂಡ್ ಟೆಕ್ನಿಕ್ ಇದೇ ಬ್ಯಾಕ್ ಹೀಲ್ಸ್ ಇದೆ ಅಲ್ವಾ, ಈ ಹೀಲ್ಸನ್ನು ಮೇಲೆ ಮಾಡ್ಕೊ. ಹೀಲ್ಸು ಡ್ರಾಪ್ ಇತ್ತು ಕೆಳಗಡೆ ಫಸ್ಟು, ಆಮೇಲೆ ಹೀಲ್ಸು ಅಪ್ ಮಾಡ್ಕೊಂಡು ಸೇಮ್ ಪೊಸಿಷನ್. ಈ ಫ್ರಂಟ್ ನೀ ಬೆಂಡ್ ಇರ್ತದೆ, ಫ್ರಂಟ್ ನೀ ಬೆಂಡ್ ಮಾಡಿಕೊಂಡು ಹೀಪ್ ಪುಷ್ ಮಾಡಿ. ಇಲ್ಲಿ ಹಿಪ್ ಫ್ಲೆಕ್ಷನ್, ಇಲ್ಲಿ ಈ ಪಾರ್ಟ್ಸಿಗೆ ಓಪನ್ ಆಗ್ತದೆ ನನಗೆ. ಇದು ಎರಡು ಟೆಕ್ನಿಕ್ ಆಯಿತು. ಇನ್ನು ಮೂರನೇ ಟೆಕ್ನಿಕ್ಕು, ಈ ಚೇರ್ ಇದೆಯಲ್ಲ, ಚೇರ್ ಮೇಲೆ ಒಂದು ಲೆಗ್ಗು ಕೀಪ್ ಆನ್ ದಿ ಎಡ್ಜ್ ಆಫ್ ದಿ ಚೇರ್, ಅಪೋಸಿಟ್ ದಿಸ್ ನೀನಾ ಪ್ಲೇಸ್ ಆನ್ ದಿ ಚೇರ್, ಬಟ್ ಯುವರ್ ನೀ ಔಟ್ ಆಫ್ ದಿ ಚೇರ್ ಮಾಡ್ಕೊ. ಆಮೇಲೆ ಟ್ರೈ ಟು ಪುಷ್ ಡೌನ್ ಮಾಡ್ಕೊ. 1, ಬ್ಯಾಕ್ ಹೀಲ್ ಶುಡ್ ಬಿ ಸ್ಟ್ರೇಟ್. 2 3 ಈ ಥರ ಪುಷ್ ಮಾಡ್ಕೊ. ಈ ಮೂರು ಟೆಕ್ನಿಕ್ ಒಳ್ಳೆ ಟೆಕ್ನಿಕ್ಕು. ಹಾಂ
2, 3, 4, 3, 4. ಈಗ ಫಸ್ಟ್ ಹಿಂಗೆ ವಜ್ರಾಸನ ಕೂತ್ಕೋಬೇಕು, ಓಕೆನಾ? ವಜ್ರಾಸನ ಕೂತ್ಕೊಂಡು ಈ ರೀತಿ ಸೈಡ್ ಹಿಂಗೆ ಕೂತ್ಕೋ. ವಜ್ರಾಸನದಲ್ಲಿ ಹಿಂಗೆ ಕೂತ್ಕೊಂಡು ಒಂದು ಚೇರನ್ನು, ಒಂದು ಕಾಲನ್ನು ಚೇರ್ ಮೇಲೆ ಇಟ್ಕೋ. ಈ ರೀತಿ ಚೇರ್ ಮೇಲೆ ಇಟ್ಕೊಂಡು ಇದನ್ನ ಹಿಂಗೆ ಪುಷ್ ಮಾಡ್ಕೋಬೇಕು. ಇದು ಕೈ ಹಿಡ್ಕೊಂಡು ಒನ್ ಈ ರೀತಿ ಪುಷ್ ಮಾಡಿ, ಒನ್ ಇಲ್ಲಿ ಪುಷ್ ಆಗ್ತದೆ, 2 ಇದು ಪುಷ್ ಮಾಡ್ತಾ ಹೋಗ್ಬೇಕು. ಈ ಪೊಸಿಷನ್ ಬರ್ತದೆ. ಇನ್ನು ಎರಡನೇ ಪೊಸಿಷನ್, ಇನ್ನು ಕಾಲು ಹೀಗೆ ಟೋಸು ಮೇಲಿರಬೇಕು, ಈ ಕಾಲು ಇನ್ನೂ ಸ್ವಲ್ಪ ಎಷ್ಟು ವೈಡ್ ಆಗ್ತಲ್ಲ ಅಷ್ಟು ವೈಡ್ ತೊಗೊಂಡು ನೀನು ಎರಡು ಕೈಗಳನ್ನು ಪ್ಲೇಸ್ ಆನ್ ದಿ ಫ್ಲೋರ್ ಮಾಡ್ಕೋಬೇಕು. ಮಾಡಿಕೊಂಡು ಇವಾಗ ಇಲ್ಲಿ ಸ್ಟ್ರೆಚಿಂಗ್ ಇಲ್ಲಿ ಆಗ್ತದೆ. ಅವಾಗ ಏನು ಮಾಡಬೇಕು, ನಿಧಾನವಾಗಿ ನಿನ್ನ ಬಟಕ್ಸನ್ನು ನಿನ್ನ ಹೀಲ್ಸಿಗೆ ಟಚ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಇನ್ಹೇಲ್, ಕಮ್ ಫ್ರಂಟ್, ಎಕ್ಸೇಲ್ ಬ್ಯಾಕ್, ಇನ್ಹೇಲ್ ಅಪ್, ಎಕ್ಸೇಲ್ ಬ್ಯಾಕ್, ಇನ್ಹೇಲ್ ಅಪ್, ಎಕ್ಸೇಲ್. ಇದು ಇನ್ನರ್ ಥೈಸಿಗೆ ಹೆಲ್ಪ್ ಆಗ್ತದೆ. ಇದು ಒಂದಾಯ್ತಾ. ಇನ್ನು ಎರಡನೇ ಪೊಸಿಷನ್ ಇದು ಏನದಲ್ಲ, ಇವಾಗ ಹಿಂಗೆ ಮಾಡ್ಕೊ. ಇದು ಡ್ರಾಪ್, ಎಲ್ಬೋ ಡ್ರಾಪ್ನು ಮಾಡ್ಬೋದು ಅಥವಾ ಹಿಂಗೆ ಮಾಡ್ಬೋದು. 1, 2, ಸೈಡ್ 3. ಅವಾಗ ಏನಾಗ್ತದೆ, ಇದನ್ನು ಕೂಡ ಇನ್ನರ್ ಥೈಸಿಗೆ ಹೆಲ್ಪ್ ಆಗ್ತದೆ. ಕೈನ ಇಲ್ಲಿ ಡ್ರಾಪ್ ಮಾಡ್ಕೊ. 1, 2, 3 ಹಿಂಗೆ ಮಾಡ್ಕೊಡ್ತವೆ, ಓಕೆನಾ? ಎಸ್. Two. Inhale, go up. Exhale, down. Inhale, up. Exhale, down. 2, 3, 4, 5. Be careful. ಇಲ್ಲಿ ಕೂತಿದೆಯಲ್ಲ, ಹೀಗೆ ಕೂಡಬೇಕು. ಹಿಂಗೆ ಕುತ್ಕೊಂಡು ಒಂದು ಕಾಲು ನೀ ಶುಡ್ ಬಿ ಬೆಂಡ್. ಯುವರ್ ಒನ್ ಲೆಗ್ ಶುಡ್ ಬಿ ಪ್ಲೇಸ್ ಇನ್ ದಿ ಚೇರ್ ಮೇಲೆ ಇಟ್ಕೊ. ಚೇರ್ ಮೇಲೆ ಇನ್ ಫ್ರಂಟ್ ಆಫ್ ದಿ ಚೇರ್ ಇಟ್ಕೋಕ. ಆಮೇಲೆ ಇದು ನೀನು ಸ್ಪೈನ್ ಸ್ಟ್ರೇಟ್ ಇರಬೇಕು. ಹಿಂಗೆ ಕರು ಮಾಡ್ಕೋಬೇಡ. ಸ್ಪೈನ್ ಸ್ಟ್ರೇಟ್ ಬರಬೇಕು. ಸ್ಪೈನ್ ಸ್ಟ್ರೇಟ್ ಮಾಡಿ ಬಂದು ಇವಾಗ ಏನು ಮಾಡು, ಈ ಎರಡು ಚೇರ್ ಕಾಲುಗಳನ್ನು ಹಿಡ್ಕೋ, ಅಥವಾ ಚೇರ್ ಇದು ಅಪ್ ಇದೆಯಲ್ಲ ಅದು ಹಿಡ್ಕೊಂಡು ಏನು ಮಾಡಬೇಕು, ಇನ್ನು 1 ಪುಷ್ ಡೌನ್ ಮಾಡ್ಕೋಬೇಕು. ಇದು ಸ್ಪೈನ್ ಸ್ಟ್ರೇಟ್ ಇರಬೇಕಾ? ಮತ್ತೆ ಸ್ಪೈನ್ ಸ್ಟ್ರೇಟ್ 1, 2, 3, 4. ಇದನ್ನು ಕೂಡ ಇನ್ನರ್ ಥೈಸಿಗೆ ಹೆಲ್ಪ್ ಆಗ್ತದೆ. ಇನ್ನು ಎರಡನೇ ಟೆಕ್ನಿಕ್ಕು, ಇದು ಚೇರ್ ಮೇಲೆ ಇಟ್ಟಿದೆಯಲ್ಲ, ಈ ಸ್ವಲ್ಪ ಮುಂದಕ್ಕೆ ಬರಬೇಕು. ನೀನು ಸ್ವಲ್ಪ ಮುಂದಕ್ಕೆ ಬರಬೇಕು. ಇವಾಗ ಇದು ಫ್ರಂಟ್ ಈ ಚೇರ್ ಮೇಲೆ ಇಟ್ಟಿದೆಯಲ್ಲ, ಅದು ನೀ ಬೆಂಡ್ ಮಾಡ್ಕೋತೀಯ. ಹಿಂಗೆ ನೀ ಬೆಂಡ್ ಮಾಡಿಕೊಂಡು ಎರಡು ಚೇರ್ ಕಾಲುಗಳನ್ನ ಹಿಡ್ಕೊಂಡು ಸ್ಪೈನ್ ಸ್ಟ್ರೇಟ್ ಮಾಡ್ಕೋಬೇಕು. ಸ್ಪೈನ್ ಸ್ಟ್ರೇಟ್ ಹಿಂಗೆ ಆಗ್ಬಾರ್ದು, ಸ್ಪೈನ್ ಸ್ಟ್ರೇಟ್ ಆಗಬೇಕು. ಇದು ಸ್ಪೈನ್ ಸ್ಟ್ರೇಟ್ ಆಗಿ ಅವಾಗ ಏನು ಮಾಡಬೇಕು, ಎಕ್ಸೈಲ್ ಡೌನ್, ಎಕ್ಸೈಲ್. ಏನು ಮಾಡಬೇಕು, ಎರಡು ಕೈಗಳನ್ನು ಚೇರ್ ಕಾಲು ಹಿಡ್ಕೋಬೇಕು. ಯುವರ್ ಚೇರ್ leg should be hold, up knee should be bend. After that your spine straight, try to push it. 1, 2. This is inner thigh is very beneficial, this one technique.
ಎಷ್ಟು ಸಾಧ್ಯ ಆದಷ್ಟು ಹೋಗು. ಸೇಮ್ ಮೂರು. ಇವಾಗ ಏನು ಮಾಡ್ತೀಯಾ, ಈ ಕಾಲನ್ನು ಒಂದು ಚೇರ್ ಮೇಲೆ ಹಿಂಗೆ ಡ್ರಾಪ್ ಮಾಡಿಕೊಂಡು ಈ ಫ್ರಂಟ್ ನೀ ಇದೆ ಅಲ್ವಾ, ಇದನ್ನು ಫ್ರಂಟ್ ನೀನ ಬೆಂಡ್ ಮಾಡಿ ಹಿಂಗೆ ಪುಷ್ ಮಾಡ್ಕೊ. ಇದೆ ಅಲ್ವಾ, ಪುಷ್ ಹಿಂಗೆ ಪುಷ್ ಮಾಡ್ಕೋತೆ. ಇದು ಒಂದು ಟೆಕ್ನಿಕ್ಕು. ಇನ್ನು ಎರಡನೇ ಟೆಕ್ನಿಕ್ಕು ಸೇಮ್ ಈ ಕಾಲ್ ಮೇಲೆ ಇಟ್ಕೊಂಡಿದ್ದಲ್ಲ, ಈ ಕಾಲು ತೋರಿಸ್ತೇನೆ. ಈ ಕಾಲ್ ಮೇಲೆ ಇಟ್ಕೊಂಡಿದೆಯಲ್ಲ, ಕಾಲ್ ಮೇಲೆ ಇರಲಿ. ಈ ಅಪೋಸಿಟ್ ಲೆಗ್ ಫ್ರಂಟ್ ಇರ್ತದಲ್ಲ, ಆ ಲೆಗ್ ಫ್ರಂಟ್ ಟೋಸ್ ಅಪ್ ಮಾಡ್ಕೋಬೇಕು. ಟೋಸ್ ಅಪ್ ಮಾಡಿಕೊಂಡು ಎಕ್ಸೆಲ್ ಡೌನ್ ಡೌನ್ ಡೌನ್. ಈ ಟೋಸ್ ಅಪ್ ಮಾಡಿಕೊಂಡು ಡೌನ್ ಮಾಡ್ಕೋಬೇಕು. ಒನ್. ಇನ್ನು ಎರಡನೇ ಟೆಕ್ನಿಕ್, ಮೂರನೇ ಟೆಕ್ನಿಕ್ಕು, ಇದ್ರ ಕಾಲನ್ನು ಮುಂದೆ ಹಿಂಗೆ ಸರಿಸ್ತಾ ಹೋಗಬೇಕು. ಈಗ ಇವೆರಡು ಮಾಡಿ ನೋಡೋಣ.